ನಾನು ಸರೋಜಾ ಸುಮನ್. ಇವತ್ತು ದರ್ಶನ್ ಅಭಿಮಾನಿಗಳಿಗೆ ಸಿಕ್ಕಾಬಟ್ಟೆ ಬೇಸರ ತರುವಂತಹ ಸುದ್ದಿ ಇದಾಗಿದೆ. ಯಾಕಂತಂದ್ರೆ ಸಾಕಷ್ಟು ದಿನಗಳಿಂದ ಇನ್ನೇನು ಮುಂದಿನ ತಿಂಗಳು ಅಥವಾ ಅಂದ್ರೆ ಮೇ ಅಥವಾ ಜೂನ್ ನಲ್ಲಿ ದರ್ಶನ್ ಅವರು ರಿಲೀಸ್ ಆಗಬಹುದು ಅಂತಾನೆ ತುಂಬಾ ಆಸೆಯಿಂದ ಅಭಿಮಾನಿಗಳು ಕಾಯ್ತಾ ಇದ್ರು. ಜೊತೆಗೆ ದರ್ಶನ್ ಅವರು ಕೂಡ ಕೋರ್ಟ್ಗೆ, ಅದರಲ್ಲೂ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಅವರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಹೆಲ್ತ್ ಇಶ್ಯೂಸ್ ಇದೆ, ಜೊತೆಗೆ ಸಾಕ್ಷಿಗಳ ವಿಚಾರದಲ್ಲಿ ಒಂದಷ್ಟು ಇಶ್ಯೂಸ್ ಆದ್ಮೇಲೆ ಖಂಡಿತ ನಮ್ಮ ಬಾಸ್ಗೆ ಬೇಲ್ ಸಿಗುತ್ತೆ, ಅವರು ಮೇ ಅಥವಾ ಜೂನ್ ನಲ್ಲಿ ಹೊರಗೆ ಬಂದೇ ಬರ್ತಾರೆ ಅಂತ ಆಸೆಯಿಂದ ಇದ್ರು. ಇನ್ನು ಇತ್ತೀಚೆಗಂತೂ ವಿಜಯ್ ಅವರು ತಮಿಳುನಾಡಲ್ಲಿ ಗೆದ್ದಾದ ಮೇಲೆ ಒಂದಷ್ಟು AI ವಿಡಿಯೋಗಳನ್ನ ಮಾಡೋ ಮೂಲಕ ನಮ್ಮ ಬಾಸ್ ಕೂಡ ನೆಕ್ಸ್ಟ್ CM ಆಗ್ಬೇಕು ಅಂತ ಆಸೆ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಆ ತರ ಆಸೆ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಂತ ಅಭಿಮಾನಿಗಳಿಗೆ ಈಗ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಇಂದ ಇವತ್ತು ವಿಚಾರಣೆ ನಡೆದಂತಹ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ತಿಳಿಸಿದೆ ದರ್ಶನ್ ಅವರ ಪರ ವಕೀಲರಿಗೆ. ಏನಂತಂದ್ರೆ ಇನ್ನು 1 ವರ್ಷಗಳ ಕಾಲ ಜಾಮೀನು ಅರ್ಜಿನ ಹಾಕೋ ಹಾಗಿಲ್ಲ ಅಂತ. ಅಂದ್ರೆ ಈಗ ಮೇ ತಿಂಗಳಿಂದ ಹಿಡಿದು ಮೇ 2026 ಹಿಡಿದು ಮೇ 2027 ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಇಲ್ಲ, ಓನ್ಲಿ ಜೈಲಲ್ಲೇ ಇರಬೇಕು ಅನ್ನೋದು ಈ ಮಾತಿನ ಅರ್ಥ ಆಗಿರುತ್ತೆ. ಅಂತ ಅಂದ್ರೆ ನೆಕ್ಸ್ಟ್ ಯಾವುದೇ ರೀತಿಯಾದ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋ ತರ ಇರಲ್ಲ. ಅವರು 1 ವರ್ಷಗಳ ಕಾಲ ಜೈಲಲ್ಲೇ ಇದ್ದು ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ. ಅದು ಮತ್ತೊಂದು ಒಂದೇ ಒಂದು ಸಣ್ಣ ಖುಷಿಯ ವಿಚಾರ ಏನು ಅಂತಂದ್ರೆ, ಒಂದು ವೇಳೆ 1 ವರ್ಷದೊಳಗಡೆ ವಿಚಾರಣೆ ನಡೆಸೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಜಾಮೀನು ಈಸಿಯಾಗಿ ಸಿಗುತ್ತೆ ಅನ್ನೋ ಮಾತನ್ನ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹೇಳಿದ್ದಾರೆ. ಇದು ಒಂದ್ ರೀತಿಯಾದಂತ ಒಂಚೂರು ಖುಷಿಯಾದಂತ ವಿಚಾರ. ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಜೈಲಿಗೆ ಹೋಗಿ, ಅಂದ್ರೆ 2ನೇ ಬಾರಿ ಜೈಲಿಗೆ ಹೋದ್ಮೇಲೂ ಕೂಡ 1 ವರ್ಷಗಳ ಮೇಲೆ ಆಗೋಗಿದೆ. ಅವರು ಜೈಲಲ್ಲಿ ಕಾಲ ಕಳೆಯೋದಕ್ಕೆ ಶುರು ಮಾಡಿ. ಏನು ಫಸ್ಟ್ ಟೈಮ್ ಅರೆಸ್ಟ್ ಆದಾಗ ಒಂದು 7 ತಿಂಗಳ ಕಾಲ ಜೈಲಲ್ಲಿ ಇದ್ರು. ಈಗ 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ಜೈಲಲ್ಲಿ ಇದ್ದಾರೆ. ಹೀಗಾಗಿ ಇನ್ನೊಂದು ವರ್ಷ ಹೇಗೋ ಹಾಗೆ ತಳ್ಳಾಕ್ಬಿಡೋಣ, ಆದ್ರೆ 1 ವರ್ಷ ಆದ್ಮೇಲೆ ಅದ್ರ ಬೇಲ್ ಸಿಗಬಹುದಲ್ವಾ ಅನ್ನೋ ಒಂದು ನಿರೀಕ್ಷೆ. ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ ಆತರ ಏನು ಇರಲ್ಲ ಅನ್ಸುತ್ತೆ. ಈಸಿಯಾಗಿ ಬೇಲ್ ಸಿಗುವಂತಹ ಸಾಧ್ಯತೆ 1 ವರ್ಷದ ಮೇಲಾಗುತ್ತೆ. ಅದು ನ್ಯಾಯಾಧೀಶರ ಮೇಲೆ, ಅಂದ್ರೆ ಈಗೇನು ಸಾಕ್ಷಿಗಳನ್ನ ವಿಚಾರಣೆ ನಡೆಸ್ತಿದ್ದಾರಲ್ಲ, ಕೋರ್ಟ್ ಇರಬಹುದು ಅಥವಾ ಪೊಲೀಸರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಸಮಯದಲ್ಲಿ ಇವ್ರೇನಾದ್ರೂ ವಿಚಾರಣೆಯನ್ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗೋದು ತುಂಬಾನೇ ಈಸಿ ಆಗುತ್ತೆ. ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಅಥವಾ ಪೊಲೀಸರಿಗೆ ಏನೆಲ್ಲ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ರೆ ಆ ಅಂಶಗಳು ಇಲ್ಲಿದೆ, ನೋಡೋಣ ಬನ್ನಿ. 1 ವರ್ಷ ದರ್ಶನ್ ಅವರಿಗೆ ಜಾಮೀನು ಇಲ್ಲ, ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶ ನೀಡಬೇಕು, ಟ್ರಯಲ್ ಕೋರ್ಟ್ ಪ್ರತಿದಿನ ವಿಚಾರಣೆ ನಡೆಸಬೇಕು ಅಂತ. ಅಂದ್ರೆ ಟ್ರಯಲ್ ಕೋರ್ಟ್ ಇತ್ತೀಚೆಗೆ ಅಂದ್ರೆ ದರ್ಶನ್ ಅವರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ಬೇಕಾದ್ರೆ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರು. ಇನ್ನೂ ಕೂಡ ಬರೀ 16 ಸಾಕ್ಷಿಗಳನ್ನ ಅಷ್ಟೇ ಇವರು ವಿಚಾರಣೆ ನಡೆಸಿರೋದು. ಬೇಗ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಕಾರಣವನ್ನ ತಿಳಿಸಿದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ಟ್ರಯಲ್ ಕೋರ್ಟ್ ನಲ್ಲಿ ಬೇಗ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕು ಅನ್ನೋದು. ಜೊತೆಗೆ 1 ವರ್ಷದ ಒಳಗೆ ವಿಚಾರಣೆ ಮುಗಿಸದೇ ಇದ್ದಲ್ಲಿ ಬೇಲ್ ಸಿಗುವ ಸಾಧ್ಯತೆ ಇದೆ ಎಂಬ ಮಾತನ್ನ ಹೇಳಿದೆ. ಜೈಲು ನಿಯಮದಂತೆ ಸವಲತ್ತನ್ನ ಕೊಡಬೇಕು. ಅಂದ್ರೆ ದರ್ಶನ್ ಅವರು ಬ್ಯಾಕ್ ಪೇನ್ ಇಂದ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸಾಕಷ್ಟು ಬಾರಿ ಅರ್ಜಿನೂ ಕೂಡ ಅದನ್ನೇ ಹಾಕಿರೋದು. ಈಗ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ, ಆದ್ರೆ ವಾರಕ್ಕೊಂದ್ಸಲಿ 2 ಸಲ ಅಷ್ಟೇ ಮಾಡ್ತಾ ಇದ್ದಾರೆ. ಜೊತೆಗೆ ಜೈಲಲ್ಲಿ ಸಿಗುವಂತಹ ಯಾವುದೇ ಸೌಲಭ್ಯಗಳನ್ನ ನನಗೆ ಕೊಡ್ತಾ ಇಲ್ಲ, ಬೇರೆ ಕೈದಿಗಳನ್ನ ನೋಡೋ ರೀತಿನೇ ಬೇರೆ, ನನ್ನ ನೋಡೋ ರೀತಿನೇ ಬೇರೆ ಅನ್ನೋದನ್ನ ಅವರು ಜಾಮೀನು ಅರ್ಜಿನಲ್ಲಿ ಮೆನ್ಷನ್ ಮಾಡಿದ್ರು. ಈ ವಿಚಾರಕ್ಕೇನೆ ಲಾಯರು ಅಂದ್ರೆ ದರ್ಶನ್ ಪರ ವಕೀಲರು ಸಾಕಷ್ಟು ಬಾರಿ ಕೋರ್ಟ್ಗೆ ಕೂಡ ಹೋಗಿದ್ದಾರೆ, ನಮ್ಮ ಕಕ್ಷಿದಾರರಿಗೆ ಸವಲತ್ತನ್ನ ಕೊಡಿ ಅಂತ. ಕೋರ್ಟ್ ಸುಮಾರು ಸಲ ಹೇಳಿದೆ. ಆದ್ರೆ ಜೈಲಿನ ಪೊಲೀಸರು ಹೇಳೋದು, ಇವರು ಕೇಳಿದ್ರೆ ಎಲ್ಲಾ ಕೈದಿಗಳಿಗೂ ಅದೇ ರೀತಿಯಾದಂತಹ ಫೆಸಿಲಿಟಿನ ಕೊಡ್ಬೇಕಾಗುತ್ತೆ, ಜೈಲಿನ ನಿಯಮಗಳು ಏನಿದೆ ಅದನ್ನ ನಾವು ಫಾಲೋ ಮಾಡ್ತಿದೀವಿ ಅನ್ನೋ ಮಾತನ್ನ ಹೇಳಿದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಸೌಲಭ್ಯಗಳನ್ನ ಕೊಡೋದಕ್ಕೆ ಹೇಳಿದೆ. ಇನ್ನು ಅನಗತ್ಯ ಕಾರಣ ನೀಡಿ ವಿಚಾರಣೆಯನ್ನ ಮುಂದೂಡಬಾರದು ಅಂತ ಹೇಳಿದ್ದಾರೆ. ತುಂಬಾನೇ ಟೈಮ್ ಆಗ್ತಿದೆ ಅಂತ ಹೇಳಿರೋ ಕಾರಣ ಇನ್ನ ಯಾವುದೇ ರೀತಿಯಾದ ಅನಗತ್ಯ ಕಾರಣಗಳನ್ನ ನೀಡಬಾರದು, ಆದಷ್ಟು ಬೇಗ ಈ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು ಅನ್ನೋ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಒಂದೇ ಸಾಕ್ಷಿಯನ್ನ ಪದೇ ವಿಚಾರಣೆ ಮಾಡುವ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ ಹೇಳಿದೆ. ಅವರು ಏನು ಕೋರ್ಟ್ ನಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅದೇ ಫೈನಲ್. ಮತ್ತೆ ಅವರನ್ನ ಕರೆದು ಕ್ರಾಸ್ ವೆರಿಫಿಕೇಶನ್ ಮಾಡೋದು ಬೇಡ ಅನ್ನೋ ವಿಚಾರವನ್ನ ಹೇಳಿದೆ. ಇದು ಬಹಳ ಮುಖ್ಯವಾದಂತದ್ದು, ಟ್ರಯಲ್ ಕೋರ್ಟ್ಗಾಗಿ ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಿ ಅಂತ.
ಯಾಕಂತಂದ್ರೆ ಒಂದೊಂದ್ಸಲ ಸುಮಾರು ಸಲ ಜಡ್ಜ್ಗಳು ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ವಿಚಾರಣೆಗೆ ಬರುವಂತಹ ಕೇಸ್ಗಳು ಡಿಲೇ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದರ್ಶನ್ ಕೇಸ್ನಲ್ಲಿ ದರ್ಶನ್ ವಿಚಾರಣೆ ನಡೆಸೋದಕ್ಕೆ ಒಬ್ಬರೇ ಜಡ್ಜ್ ಇರ್ಲಿ, ಆ ಜಡ್ಜ್ ಮೂಲಕವೇ ಈ ಕೇಸು ವಿಚಾರಣೆ ನಡೀಲಿ ಅನ್ನೋ ಮಾತನ್ನ ಕೂಡ ಹೇಳಿದೆ. ಒಟ್ಟಾರೆ ಸದ್ಯಕ್ಕೆ ಏನು ನಿರೀಕ್ಷೆನ ಇಟ್ಕೊಂಡಿದ್ರು ಅಭಿಮಾನಿಗಳು ಈ ವರ್ಷ, ಅಂದ್ರೆ ಈ 2 ತಿಂಗಳಲ್ಲಿ ಅಥವಾ 3 ತಿಂಗಳು ಒಳಗಡೆ ದರ್ಶನ್ ಅವರು ಹೊರಗೆ ಬಂದೇ ಬರ್ತಾರೆ ಅಂತ, ಅವರ ಆಸೆಗೆ ತಣ್ಣೀರನ್ನ ಎರಚಿದಂತಾಗಿದೆ. ಇನ್ನು 1 ವರ್ಷಗಳ ಕಾಲ ಯಾವುದೇ ನಿರೀಕ್ಷೆನ ಇಟ್ಕೊಳ್ಳೋದಕ್ಕೆ ಆಗದಂತಹ ತೀರ್ಮಾನವನ್ನ, ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಸದ್ಯಕ್ಕೆ ವಿಚಾರಣೆಗಳೆಲ್ಲ ನಡೆಸಿದ ಮೇಲೆ ದರ್ಶನ್ ಅವರ ತಪ್ಪು ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೂ ಕೂಡ ಬೇಲ್ ಸಿಗೋದು ನಿರ್ಧಾರ ಆಗುತ್ತೆ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು.